ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವಾಗೇನು ಸಮ್ಮರ್ ಬರ್ತಾ ಇದೆ ಅಲ್ವಾ, ತುಂಬ ಜನರಿಗೆ ಈ ಸೆಕೆಯಿಂದ ಪಾರಾಗೋದು ತುಂಬ ಕಷ್ಟ ಅನಿಸ್ಬಿಡುತ್ತೆ. ದೇಹದಲ್ಲೆಲ್ಲ ಬೆವರು ಸಾಲೆ ಆಗುತ್ತೆ, ಸೆಕೆ ಬೊಕ್ಕೆ ಆಗುತ್ತೆ, ಏನೇನೋ ಪ್ರಾಬ್ಲಮ್ಸ್ಗಳೆಲ್ಲ ಎದುರಿಸ್ತಾ ಇರ್ತಾರೆ. ಇದಕ್ಕೆ ನಾವು ಏನೇನೋ ಪೌಡರ್ಗಳನ್ನು ಲೋಷನ್ಗಳನ್ನೆಲ್ಲ ಯೂಸ್ ಮಾಡಬಹುದು. ಏನೇ ಮಾಡಿದರೂ ಕೆಲವೊಮ್ಮೆ ಕಡಿಮೆ ಆಗಲ್ಲ ಅಷ್ಟೊಂದು ಬೇಗ. ಸೊ ನಾವು ನಾರ್ಮಲಿ ಹಳ್ಳಿ ಕಡೆಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಇದಕ್ಕೆ ಸಿಂಪಲ್ಲಾಗಿ ಮನೆಯಲ್ಲೇ ಕೆಲವೊಂದು ಔಷಧಗಳನ್ನು ರೆಡಿ ಮಾಡ್ಕೊಳ್ತಾರೆ. ತುಂಬ ಬೇಗ ಕಡಿಮೆ ಆಗುತ್ತೆ. ಇದರಿಂದ ನೀವು ಮಕ್ಕಳಿಗೆ ಬೇಕಂದರೆ ಕೊಡಬಹುದು, 6 ತಿಂಗಳು ಮಕ್ಕಳಿಗೆ ಆದರೂ ಕೂಡ ಕೊಡಬಹುದು, ಇಲ್ಲ ದೊಡ್ಡವರಿಗೆ ಆದರೆ ಕೂಡ ಇದನ್ನು ಯೂಸ್ ಮಾಡಬಹುದು. ಸೊ ಅದು ಏನು ಅಂತ ನೋಡಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಾನೇನು ಹೇಳಿದೆ ಅಂತ ಹೇಳಿದರೆ, ಇವತ್ತಿನ ವಿಡಿಯೋದಲ್ಲಿ ಬೆವರು ಸಾಲೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಸಾಮಾನ್ಯವಾಗಿ ಸೆಕೆಗಾಲದಲ್ಲಿ ಅಥವಾ ಸಮ್ಮರಲ್ಲಿ ನಮ್ಮನ್ನು ಕಾಡುವಂತಹ ಬೆವರು ಸಾಲೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಹಳ್ಳಿಗಳಲ್ಲಿ ನಾರ್ಮಲ್ ಆಗಿ ಏನು ಮನೆಮದ್ದು ಮಾಡ್ತೀವಿ ಸಿಂಪಲ್ ಆಗಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಇದಕ್ಕೆ ನಮಗೆ ಈಸಿಯಾಗಿ ಬೇಕಾಗೋದು, ತುಂಬ ಸಿಂಪಲ್ಲಾಗಿ ಬೇಕಾಗೋದೇನಂತ ಹೇಳಿದರೆ, ತೊಂಡೆಕಾಯಿ ಎಲ್ಲ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ತೊಂಡೆ ಚಪ್ರ ಅಂತ ಹೇಳ್ತೀವಿ, ತೊಂಡೆ ಬಳ್ಳಿ ಅಂತ ಹೇಳ್ತೀವಿ, ತೊಂಡೆ ಬೀಳು ಅಂತ ಹೇಳ್ತೀವಿ. ಆ ತೊಂಡೆ ಬೀಳಲ್ಲಿ ಏನಿರುತ್ತೆ, ಎಲೆ ಏನಿರುತ್ತೆ, ಆ ಎಲೆ ನಮಗೆ ಬೇಕಾಗೋದು. ಸೊ ಆ ಎಲೆಯಿಂದ ಹೇಗೆ ನಾವು ಬೆವರು ಸಾಲೆನ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದನ್ನು ಬನ್ನಿ ನಾನು ತೋರಿಸ್ತಾ ಹೋಗ್ತೀನಿ. ಈಗ ಇದು ನೋಡಿ, ತೊಂಡೆ ಚಪ್ರ ಈ ಥರ ಬಳ್ಳಿಯನ್ನು ಹಬ್ಸಿ ಬಿಡ್ತಿರ್ತಾರೆ, ಚಪ್ರ ಥರ ಮಾಡಿ, ಯಾಕಂದರೆ ಅದು ತುಂಬ ಬಳ್ಳಿ ಥರ ಉದ್ದಕ್ಕೆ ಹಬ್ಕೊಂಡು ಹೋಗ್ತಾ ಇರುತ್ತೆ. ಸೊ ಅದನ್ನು ಈ ಥರ ಚಪ್ರ ಮಾಡಿ ಹೀಗೆ ಹಬ್ಸಿ ಬಿಟ್ಟಿರ್ತಾರೆ ನಾರ್ಮಲ್ ಆಗಿ. ಸೊ ಇದರಲ್ಲಿ ನಮಗೆ ಏನಾಗುತ್ತೆ, ತೊಂಡೆ ಬಳ್ಳಿಯಲ್ಲಿ ಎಲೆಗಳೇನಿರುತ್ತಲ್ಲ, ಆ ಎಲೆಗಳು ನಮಗೆ ಬೆವರು ಸಾಲೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುವಂಥದ್ದು. ಅದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಈ ಎಲೆನ ಯೂಸ್ ಮಾಡಿ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಈಗ ಬನ್ನಿ ನೋಡ್ಕೊಂಬರೋಣ ನಾವು ಅದನ್ನು. ಫಸ್ಟು ನಾನು ಇದಕ್ಕೆ ಏನು ಮಾಡ್ತೀನಿ, ತೊಂಡೆ ಎಲೆನ ತೊಗೊಳ್ತಾ ಇದ್ದೀನಿ ಒಂದೆರಡು. ಸೊ ನಾನೀಗ ಫಸ್ಟಿಗೆ ಒಂದೆರಡು ತೊಂಡೆ ಎಲೆನ ತೊಗೊಳ್ತಾ ಇದ್ದೀನಿ. ಒಂದೆರಡು ಅಂದರೆ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ತಾ ಇದ್ದೀನಿ. ಈ ಥರ ಕ್ಲೀನಾಗಿರೋ ಎಲೆಗಳನ್ನು ನೋಡಿ ತೊಗೊಳ್ಳಿ ನೀವು. ಸೊ ಒಂದು 3-4 ಎಲೆಗಳನ್ನು ತೊಗೊಳ್ಳಿ. 3-4 ಅಲ್ಲಾದರೆ ಸ್ವಲ್ಪ ಚಿಕ್ಕದಾದರೆ ಮತ್ತೊಂದೆರಡು ಎಕ್ಸ್ಟ್ರಾ ತೊಗೊಳ್ಳಿ, ಅದರಿಂದ ಏನೂ ಅಷ್ಟೊಂದು ಪ್ರಾಬ್ಲಮ್ ಏನಾಗಲ್ಲ. ಸೊ ಒಂದಿಷ್ಟು ಎಲೆಗಳನ್ನು ತೊಗೊಳ್ಳಿ ನೀವು ಫಸ್ಟಿಗೆ. ನಾನಿಲ್ಲಿ ತೊಗೊಂಡಿದ್ದೀನಿ, ಒಂದು 5-6 ಎಲೆಗಳನ್ನು ತೊಗೊಂಡಿದ್ದೀನಿ ತೊಂಡೆ ಎಲೆನ. ನೋಡಿ ಈ ಥರ ಇರುತ್ತೆ ತೊಂಡೆ ಎಲೆ. ಇದನ್ನು ಯೂಸ್ ಮಾಡಿ ನಾವು ಹೇಗೆ ಬೆವರು ಸಾಲೆನ ತುಂಬ ಬೇಗ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದನ್ನ ತೋರಿಸ್ತೀನಿ. ಮಕ್ಕಳಿಗೆಲ್ಲ ಬೆವರು ಸಾಲೆ ಆಗಿಬಿಟ್ರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಿರುವಾಗ ತುಂಬ ಬೇಗ ಕಡಿಮೆ ಆಗುತ್ತೆ ಇದರಲ್ಲಿ ನಮಗೆ. ಇದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬೋದು, ಈ ಎಲೆನ ಯೂಸ್ ಮಾಡಿ ಬೆವರು ಸಾಲೆ ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ಬನ್ನಿ ನೋಡಿ, ಇದು ನಾನು ಆವಾಗಲೇ ಹೇಳಿರುವಂತಹ ಕಿತ್ತು ತಂದಿಟ್ಕೊಂಡಿರುವಂತಹ ತೊಂಡೆ ಎಲೆಗಳು ಅಥವಾ ತೊಂಡೆ ಸೊಪ್ಪು. ಇದರಿಂದ ನಾವು ಬೆವರು ಸಾಲೆ ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದನ್ನು ನಾನೀಗ ಹೇಳ್ತಾ ಹೋಗ್ತೀನಿ. ಧೂಳು ಏನಾದರೂ ಇದ್ದರೆ ಫಸ್ಟೇ ಕ್ಲೀನ್ ಮಾಡಿ ತೊಳೆದು ತಂದಿಟ್ಕೊಳ್ಳಿ. ಇದನ್ನು ನಾವು ಕ್ರಷ್ ಮಾಡ್ಕೊಂಡು ಬಿಡಬೇಕು. ನಾರ್ಮಲಿ ಇದು ಕ್ರಷ್ ಮಾಡಿದಾಗ ರಸ ಬರುತ್ತೆ ನಮಗೆ. ಈ ಥರ ನೀವು ಕೈಯಲ್ಲೇ ಕ್ರಷ್ ಮಾಡ್ಕೊಳ್ಬೋದು, ಇಲ್ಲಾದರೆ ಕುಟ್ಟಾಣಿ ಏನಾದರೂ ಇದ್ದರೆ ಅದನ್ನು ಕೂಡ ಕುಟ್ಟಿ ಸರಿ ಮಾಡ್ಕೊಳ್ಬಹುದು, ಕ್ರಷ್ ಮಾಡ್ಕೊಳ್ಬಹುದು. ನೋಡಿ ಇದು ರಸ ಹೆಂಗೆ ಬಿಡ್ತಾ ಇದೆ ಅಂಥೇಳಿ. ಇದರ ರಸನ ನೀವು ಒಂದು ಬೌಲ್ಗೆ ಹಿಂಡ್ಕೊಂಡು ಬಿಡಬೇಕಾಗುತ್ತೆ. ನೀವು ಸರಿಯಾಗಿ ಕ್ರಷ್ ಮಾಡಿ, ನಮಗೆ ಒಂದು 3-4 ಎಲೆ ಬೇಕಾಗುತ್ತೆ ಇದಕ್ಕೆ. ಈ ಥರ ಒಂದು 3-4 ಎಲೆನ ಕ್ರಷ್ ಮಾಡಿಕೊಂಡು ಅದರಿಂದ ರಸನ ಹಿಂಡಬೇಕು ನೀವು. ಅದನ್ನು ಕೈಯಲ್ಲೇ ಕ್ರಷ್ ಮಾಡಿದರೆ ರಸ ಬೀಳುತ್ತೆ. ನೋಡಿ ಎಷ್ಟು ಗ್ರೀನ್ ಕಲರ್ ಆಗಿರೋ ರಸ ಬೀಳ್ತಾ ಇದೆ ಇದರಲ್ಲಿ. ಅದರ ರಸನ ಸರಿಯಾಗಿ ಹಿಂಡ್ಕೊಂಡು ನೀವು ಅದನ್ನು ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಬೆವರು ಸಾಲೆ ಆಗಿರೋ ಪ್ಲೇಸ್ಗೆ ಇದನ್ನು ಒರೆಸಿ ಬಿಡಬೇಕು. ಏನು ಜಾಸ್ತಿ ಏನು ಬೇಕಾಗಲ್ಲ ನಿಮ್ಗೆ. ಈ ರೀತಿ ಡ್ರಾಪ್ ಸಿಕ್ಕಿದ್ರೂ ಸಾಕಾಗುತ್ತೆ. ದೊಡ್ಡವರಿಗಾದರೆ ನೀವು ಈ ರೀತಿ ಏನು ಕ್ರಷ್ ಮಾಡ್ತಿರಲ್ಲ ಎಲೆ, ಇದರಿಂದನೇ ಲೈಟಾಗಿ ಉಜ್ಬೋದು. ಮಕ್ಕಳಿಗಾದರೆ ಎಲೆಯಲ್ಲಿ ಡೈರೆಕ್ಟ್ ಉಜ್ಜೋ ಬದಲು ಈ ಥರ ರಸ ತೆಗೆದು ಅದರಿಂದ ಸ್ವಲ್ಪನೇ ತುಂಬ ಲೈಟ್ ಒಂದು ಲೇಯರ್ ಮಾಡಿದರೆ ಸಾಕಾಗುತ್ತೆ. ಅದನ್ನು ಹಾಕಿ ಒಂದು 1/4 ಗಂಟೆ ಅಥವಾ ಅರ್ಧ ಗಂಟೆ ಸ್ವಲ್ಪ ಒಣಗೋಕೆ ಬಿಡಬೇಕು. ಬೆವರು ಸಾಲೆ ಆಗಿರೋದು ಪ್ಲೇಸಲ್ಲೆಲ್ಲ ಹಚ್ಚಿದ ಮೇಲೆ, ಒಣಗಿದ ಮೇಲೆ ನೀವು ನಾರ್ಮಲ್ ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿ. ತುಂಬ ಬಿಸಿ ಬೇಡ, ತುಂಬ ತಣ್ಣಗೆ ಕೂಡ ಬೇಡ. ನಾರ್ಮಲ್ ಆಗಿ ಒಂದು ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿದರೆ, ಈ ಥರ ಕಂಟಿನ್ಯೂಸ್ ಮಾಡ್ತಾ ಇದ್ದರೆ ಒಂದು 2-3 ದಿನದಲ್ಲಿ ಬೆವರು ಸಾಲೆ ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಇದು 1ನೇ ಮೆಥಡ್ ನಾನು ಹೇಳಿರೋದು. ಈಗ 2ನೇ ಮೆಥಡ್ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಸೇಮ್ ಇದೇ ಎಲೆನ ನೀವು ಯೂಸ್ ಮಾಡಬಹುದು. ಅದನ್ನು ಕೂಡ ಈ ರೀತಿ ಕ್ರಷ್ ಮಾಡಿ ನೀವು ಆ ಕ್ರಷ್ ಮಾಡಿರೋ ಎಲೆನ ಅಥವಾ ಈ ಥರ ರಸ ಕೂಡ, ಮಕ್ಕಳಿಗಾದರೆ ಈ ಥರ ರಸ ಮಾತ್ರ, ಇದನ್ನು ಸ್ನಾನದ ನೀರಿಗೆ 1 ಸ್ಪೂನ್ ಆಗುವಷ್ಟು ಹಾಕಿ ಸಾಕು. ಜಾಸ್ತಿ ಏನು ಬೇಡ ಆಗುತ್ತೆ.
1 ಸ್ಪೂನ್ ಆಗುವಷ್ಟು ಈ ರಸನ ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡಿದರೆ ಕೂಡ ಇನ್ ಕೇಸ್ ಈಗ ಸ್ವಲ್ಪ ಜಾಗದಲ್ಲಾಗಿದೆ ಬೆವ್ರಸಾಲೆ, ನೀವು ಈ ರೀತಿ ಅಪ್ಲೈ ಮಾಡಿ ಎಲ್ಲ ಮಾಡ್ಬೋದು. ಬಟ್ ಏನಾದರೂ ಇನ್ ಕೇಸ್ ಇಡೀ ಮೈಯಲ್ಲಿ ಆಗಿದೆ ಅಂತಂದರೆ ಎಷ್ಟು ಹೊತ್ತು ಹಚ್ತಾ ಇರೋಕ್ಕಾಗತ್ತಲ್ವ. ಸೊ ಸ್ನಾನದ ನೀರಿಗೆ ಇದನ್ನು ಆ್ಯಡ್ ಮಾಡ್ಕೊಳ್ಬಹುದು. ಫಸ್ಟು ನಾರ್ಮಲ್ ವಾಟ್ರಲ್ಲಿ ಸ್ನಾನ ಮಾಡಿಕೊಂಡು ಎಂಡಿಂಗಲ್ಲಿ 1 ಮಗ್ ನೀರಿಗೆ, ಸ್ನಾನದ ನೀರು 1 ಮಗ್ ತೊಗೊಂಡು ಅದಕ್ಕೆ ಈ ರಸನ ಆ್ಯಡ್ ಮಾಡಿಕೊಂಡು ಹಾಗೆ ಹುಯ್ಕೊಂಡು ಮತ್ತೆ ಬೇರೆ ಏನು ನೀರು ಆ್ಯಡ್ ಮಾಡಬಾರ್ದು. ಇದು ಆ್ಯಡ್ ಮಾಡಿರೋ ನೀರನ್ನು 1 ಮಗ್ ಅಥವಾ 2 ಮಗ್ಗು ಹುಯ್ಕೊಂಡು ಹಾಗೆ ಮೈ ಒರೆಸ್ಕೊಂಡು ಬಂದುಬಿಡಬೇಕು. ಸೊ ಈ ತೊಂಡೆ ಸೊಪ್ಪಿನ ರಸದಲ್ಲಿರುವ ಅಂಶಗಳೆಲ್ಲ ನಮ್ಮ ದೇಹದಲ್ಲಿ ಹಾಗೆ ಉಳ್ಕೊಂಡಿರುತ್ತೆ, ಚರ್ಮದಲ್ಲೆಲ್ಲ. ಹೀಗಾದಾಗ ಕೂಡ ಬೆವ್ರಸಾಲೆ ತುಂಬಾ ಬೇಗ ಕಡಿಮೆ ಆಗುತ್ತೆ. ನೋಡಿದ್ರಲ್ಲ, ಈ ತೊಂಡೆ ಸೊಪ್ಪು, ತೊಂಡೆಕಾಯಿಯ ಚಪ್ರದಿಂದ, ಅದರ ಸೊಪ್ಪಿಂದ ಹೇಗೆ ನಮ್ಮ ಬೆವ್ರಸಾಲೆ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಎಷ್ಟು ಈಸಿಯಾಗಿ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳಿ. ಹಳ್ಳಿಗಳಲ್ಲೆಲ್ಲ ಈ ಥರ ತುಂಬ ಬೇರೆ ಬೇರೆ ಥರದ ಮೆಡಿಸಿನ್ಗಳನ್ನು, ಮನೆಮದ್ದುಗಳನ್ನು ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಏನೇ ಸಜೆಷನ್ಗಳಿದ್ರೂ ಕಮೆಂಟ್ ಮಾಡಿ. ಇದೇ ತರಹ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.